ವೀಕ್ಷಕರೇ, ಇವತ್ತಿನ ಸಂಚಿಕೆಯ ಟಾಪಿಕ್ ಬಂದ್ಬಿಟ್ಟು ಹೂ ಆಮ್ ಐ ಆಮ್ ದಿಸ್ ಬಾಡಿ. ನಾನು ದೇಹ ಅಲ್ಲ ಮತ್ತೆ ಏನು. ಇಫ್ ಆಧ್ಯಾತ್ಮ ಇಸ್ ಅ ಜರ್ನಿ ಟುವರ್ಡ್ಸ್ ಸೆಲ್ಫ್, ಹಾಗಾದರೆ ನಾನು ಯಾರು? ನನಗೆ ದೇಹ ಇದೆ, ಬಟ್ ನಾನು ಆ ದೇಹ ಅಲ್ಲ. ಐ ಹ್ಯಾವ್ ದ ಬಾಡಿ ಬಟ್ ಪರ್ಹ್ಯಾಪ್ಸ್ ಮಿಯರ್ಲಿ ನಾಟ್ ದ ಬಾಡಿ. 5 ವರ್ಷ ಮಗುವಿದ್ದಾಗ ಇದ್ದ ದೇಹಕ್ಕೂ ಇವತ್ತಿನ ದೇಹಕ್ಕೂ ವ್ಯತ್ಯಾಸವಿಲ್ಲವೇ? ದೇಹ ಬದಲಾವಣೆ ಆಗುತ್ತಾ ಇದೆ, ಬಟ್ ನಾನು ಹಾಗೆ ಇದ್ದೀನಾ? ಈ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡಲಿ. ಹಾಗಾದರೆ ನಾನು ದೇಹವೇ? ಕೃಷ್ಣ ಯಾವ ರೀತಿಯಲ್ಲಿ ಇದನ್ನು ವಿಶ್ಲೇಷಣೆಯನ್ನು ಕೊಡುತ್ತಾನೆಂದರೆ, ದೇಹವು ನಿರಂತರವಾಗಿ ಬದಲಾಗುತ್ತಾ ಹೋಗುತ್ತದೆ. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ, ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ, ಪ್ರೌಢಾವಸ್ಥೆಯಿಂದ ವೃದ್ಧಾಪ್ಯಾವಸ್ಥೆಗೆ ತೆರಳುತ್ತದೆ. ಸೈನ್ಸು ಯಾವುದನ್ನು ಸ್ಟಡಿ ಮಾಡುತ್ತೆ ಅಂದರೆ, ಬ್ರೈನ್, ಸೆಲ್, DNA, ನರ್ವಸ್ ಸಿಸ್ಟಮ್, ಮೆಮೊರಿ ಮತ್ತು ಐಡೆಂಟಿಟಿ ಬಗ್ಗೆ ಸ್ಟಡಿ ಮಾಡುತ್ತಾ ಹೋಗುತ್ತೆ. ಅಂದರೆ ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋಗುತ್ತೆ. ನೀವು ಆತ್ಮವನ್ನು ನಂಬದಿದ್ದರೂ ಒಂದು ಪ್ರಶ್ನೆ ಉಳಿದಿದೆ. ದೇಹ ಬದಲಾಗಿದರೂ ಐಡೆಂಟಿಟಿ ಹಾಗೆ ಉಳಿದಿದೆಯೇ? ಐಡೆಂಟಿಟಿ ಈಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ನಾನು ಎಂಬುದು ನಿರಂತರವಾಗಿ ಬದಲಾಗುತ್ತಿದೆ. ಯುಕ್ತಿಯ ದೃಷ್ಟಿಯಿಂದ ನೋಡಿದರೆ ನಾನು ಎಂಬುದು ಸ್ಥಿರವಾದ ವಸ್ತು ಅಲ್ಲವೇ ಅಲ್ಲ. ನಮ್ಮ ದೇಹ ಬದಲಾಗುತ್ತದೆ, ಯೋಚನೆಗಳು ಬದಲಾಗುತ್ತದೆ, ನಂಬಿಕೆಗಳು ಕೂಡ ಬದಲಾಗುತ್ತದೆ, ವ್ಯಕ್ತಿತ್ವವೂ ಸಹ ಅನುಭವಗಳಿಂದ ಬದಲಾಗುತ್ತದೆ. ಆದರೂ ಒಂದು ಪ್ರಶ್ನೆ ಕೊನೆಯಲ್ಲಿ ಉಳಿಯುತ್ತದೆ, ಹೂ ಆಮ್ ಐ? ಹಾಗಾದರೆ ನಾನು ಈ ದೇಹ ಅಲ್ಲ ಅಂದರೆ ನಾನು ಮನಸ್ಸೇ?